ಹಲೋ ನಮಸ್ಕಾರ. ಈಗ ಅಣ್ಣಾಮಲೈಯವರು ಕೂಡ ಹೊಸ ಪಕ್ಷ ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ವಿ ದ ಲೀಡರ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಮೂಮೆಂಟು ಯೂತ್ಸ್ಗಳನ್ನು ಯಂಗ್ಸ್ಟರ್ಗಳನ್ನು ರಾಜಕಾರಣಕ್ಕೆ ಸೆಳೆಯೋದಕ್ಕೋಸ್ಕರ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟ ಮೇಲೆ ಅಣ್ಣಾಮಲೈಯವರು ಬಿ ಜೆ ಪಿಗೆ ಸೇರಿದ್ದು ಅವರ ವಿಶ್ವಾಸ. ಆದರೆ ತಮಿಳುನಾಡಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರ್ತೀನಿ ಅಂತ ಹೊರಟಿದ್ದಿದೆಯಲ್ಲ, ಅದೊಂದು ಮೂರ್ಖತನದ ಪ್ರಯತ್ನ ಅಂತ ನಾವು ಮಾತಾಡ್ತಾನೆ ಬಂದ್ವಿ. ಯಾಕಂದರೆ ದ್ರಾವಿಡ ನೆಲೆಯಲ್ಲಿ ಈ ಕೋಮುವಾದದ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಣ್ಣ ಕಾಮನ್ ಸೆನ್ಸ್ ಅದು. ಒಬ್ಬ IPS ಅಧಿಕಾರಿ, ಮಾಜಿ IPS ಅಧಿಕಾರಿಗೆ ಇದು ಯಾಕೆ ಅರ್ಥ ಆಗಲಿಲ್ಲ? ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಅಣ್ಣಾಮಲೈಯವರ ಕೆಲಸದ ಬಗ್ಗೆ ದೂಸರ ಮಾತಿಲ್ಲ. ಭಾಳ ದೊಡ್ಡ ದೊಡ್ಡ ಪ್ರಮಾಣದ ಕೇಸುಗಳನ್ನು ಭೇದಿಸ್ತಾ ಇದ್ರು ಕೂಡ ಒಂದಿಷ್ಟು ಆವಾಜ್ಗಳನ್ನು ಹಾಕ್ಕೊಂಡು ಖಡಕ್ ಆಫೀಸರ್ ಅಂತ ಅನ್ಸ್ಕೊಂಡಿದ್ರು ಅಣ್ಣಾಮಲೈ. ತಮಿಳು ಸಿಂಗಮ್ ಅಂತ ಕರಿತಾ ಇದ್ರು. ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಬ್ಬರಿಗೆ ಕರ್ನಾಟಕದ ಸಿಂಗಮ್ ಅಂತ ಕರಿತಾ ಇದ್ರು. ಅದು ಎಂಥ ಸಿಂಗಮ, ಎಲ್ಲ ಸಿಂಗಮ್ಗಳೆಲ್ಲ ಒಂಥರ ಚಿಂಗಮ್ ಇದ್ದಂಗೆ ಆಗದ್ದು ಉಗಿಬೇಕಷ್ಟೆ. ಎಂತೆಂಥ ಖಡಕ್ ಪೊಲೀಸ್ ಅಧಿಕಾರಿಗಳನ್ನು ನಾವು ನೋಡ್ಕೊಂಡು ಬಂದಿದ್ವಿ. ಕರ್ನಾಟಕದಲ್ಲಿ ಇತಿಹಾಸವನ್ನು ಬರೆಯಬಹುದಾದಷ್ಟು ಅದ್ಭುತವಾದಂಥ ಕೇಸುಗಳನ್ನು ಭೇದಿಸಿದ ನೈಜ ಸಿಂಗಮ್ಗಳನ್ನು ನೋಡಿಕೊಂಡು ಬಂದಂಥ ನಮ್ಮಂಥ ಪತ್ರಕರ್ತರಿಗೆ ಈ ಸಿಂಗಮು ಚಿಂಗಮು ಬಿಲ್ಡಪ್ಪು ಇವೆಲ್ಲ ಪತ್ತೆ ಆಗೋದೇ ಇಲ್ಲ. ಹಳೆ ಕ್ರೈಮ್ ರಿಪೋರ್ಟರ್ಗಳಿಗೆ ಇವೆಲ್ಲ ಅರ್ಥ ಆಗ್ತದೆ. ಹಾಗೇ ಪೊಲೀಸ್ ಅಧಿಕಾರಿಯಾಗಿ ಒಂದಿಷ್ಟು ಹೆಸರು ಮಾಡಿದ್ದಂಥ ಅಣ್ಣಾಮಲೈ ರಾಜೀನಾಮೆಯನ್ನು ಕೊಟ್ಟು BJP ಸೇರಿಕೊಂಡ್ರು. ತಮಿಳುನಾಡಲ್ಲಿ BJPನ ಅಧಿಕಾರಕ್ಕೆ ತಂದೆ ತರ್ತೀನಿ ಅಂತೇಳಿ ಚಾಟಿ ಬೀಸ್ಕೊಂಡ್ರು. ಆದರೆ ಏನಾಯಿತು? ಖುದ್ದು ಅವರೇ ಸೋತೋಗ್ಬಿಟ್ರು. BJP ಅಧಿಕಾರಕ್ಕೆ ಬರೋದಿರಲಿ, ಉಸಿರಾಡೋದಕ್ಕೂ ಕಷ್ಟ ಆಯ್ತು. ಅಲ್ಲಿ ಅಟ್ಲೀಸ್ಟ್ ಕೇಳಿದರೆ ಒಂದೆರಡು ಸ್ಥಾನಗಳನ್ನು ಗೆಲ್ಲೋ ಥರ ಆಗಿದೆ ಮಾತಾಡಬಹುದು. ಹಲವು ದಶಕಗಳ ಪ್ರಯತ್ನದ ನಂತರ ಪ್ರತಿಫಲ. BJP ತಮಿಳುನಾಡಲ್ಲಿ ಉಸಿರಾಡೋದಕ್ಕೆ ಸಾಧ್ಯ ಇಲ್ಲ ಅಂದಾಗ AIADMK ಜೊತೆ ಮೈತ್ರಿ ಮಾಡಿಕೊಡ್ತು. ತಮಿಳುನಾಡಲ್ಲೇ BJPಯನ್ನು ಅಧಿಕಾರಕ್ಕೆ ತರ್ತೀನಿ ಅಂತ ಹೊರಟಂಥ ಅಣ್ಣಾಮಲೈ ಅಲ್ಲಿನ ದ್ರಾವಿಡ ರಾಜಕಾರಣದ ವಿರುದ್ಧ ನಿಂತು, ಅಲ್ಲಿನ ದ್ರಾವಿಡ ಪರಂಪರೆ, ಅದೊಂದು ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ, ಅದೇನೇ ಹೇಳಿದ್ರು ಕೂಡ ದ್ರಾವಿಡ ಮೂವ್ಮೆಂಟ್ ಬಗ್ಗೆ ಅವ್ರಿಗಂಥ ವಿಶ್ವಾಸ ಇರಲಿಲ್ಲ. ಯಾಕಂದರೆ ದ್ರಾವಿಡ ಪಕ್ಷಗಳನ್ನೇ ಧಿಕ್ಕರಿಸಿ ನಿಂತು ಅಲ್ಲಿ ಪಾಲಿಟಿಕ್ಸ್ ಮಾಡ್ತೀನಿ ಅಂತ ಬಂದಂಥ ಅಣ್ಣಾಮಲೈ DMK ಮತ್ತು AIADMK ಇಬ್ಬರೂ ಕೂಡ ಟೀಕಿಸಿಕೊಂಡೇ ಬಂದರು. ಆದರೆ BJP ಏನು ಮಾಡ್ತು? ನಾವು ಇಲ್ಲಿ ಸರ್ವೈವ್ ಆಗಬೇಕು ಅಂದರೆ ಅಲ್ಲಿ BJP ಹೈಕಮಾಂಡು ಅವ್ರಿಗೆ ಸ್ವಲ್ಪ ಸೆನ್ಸ್ ಇದೆ, ಕಾಮನ್ ಸೆನ್ಸ್ ಇದೆಯಲ್ಲ. ಕಾಮನ್ ಸೆನ್ಸ್ ಇಲ್ದಿದ್ದಾಗ ದ್ರಾವಿಡ ಭೂಮಿಯಲ್ಲಿ ಕೋಮುವಾದದ ಬೀಜವನ್ನು ಬಿತ್ತುತ್ತೇನೆ, ಅದರಿಂದ ಬೆಳೆ ತೆಗಿತೀನಿ ಅಂತ ಹೊರಡ್ತಾರೆ. ಆದರೆ ಕಾಮನ್ ಸೆನ್ಸ್ ಇರೋದು ಹೈಕಮಾಂಡ್ಗೆ ನಮ್ಮ ಸಿದ್ಧಾಂತ ಅಲ್ಲಿ ವರ್ಕೌಟ್ ಆಗಲ್ಲ ಅಂದಾಗ ಅಲ್ಲೊಂದು ಸಿದ್ಧಾಂತದ ಮೂಲಕ ಅಧಿಕಾರಕ್ಕೆ ಬಂದಂತಹ AIADMK ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋಣ. MGR ಸ್ಥಾಪಿತ, ಜಯಲಲಿತಾ ತೆಗೆದುಕೊಂಡು ಹೋದಂತಹ AIADMK ಜೊತೆ ಮೈತ್ರಿ ಮಾಡಿಕೊಂಡ್ರು. ಅದು ಅಣ್ಣಾಮಲೈಗೆ ಸುತಾರಾಮ್ ಇಷ್ಟ ಇರಲಿಲ್ಲ. ಅದು ಈ ಸಲ ಅಂತೂ ಸಿಕ್ಕಾಪಟ್ಟೆ ಕಿರಿಕು. AIADMK ಕೂಡ ನಾವು ನಿಮ್ಮ ಜೊತೆ ಮೈತ್ರಿ ಮಾಡ್ಕೋಬೇಕು ಅಂದರೆ ಅಣ್ಣಾಮಲೈ ಅವರನ್ನ BJP ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅಂತ ಬೇಡಿಕೆ ನೀಡಿತು. ಗ್ರೌಂಡ್ ರಿಪೋರ್ಟು, ಗ್ರೌಂಡ್ ವಿಚಾರಗಳ ಬಗ್ಗೆ ಭಾಳ ಅರಿವಿರುವಂಥ BJP AIADMK ಮಾತಿಗೆ ದೂಸರ ಮಾತಾಡದೆ ಅಣ್ಣಾಮಲೈ ಅವರನ್ನ BJP ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತು. ಆ ಜಾಗಕ್ಕೆ ನಾಗೇಂದ್ರನ್ ಅವರನ್ನು ತಂದು ಕೂರಿಸ್ತು. ಅಲ್ಲ, ರಿಸಲ್ಟ್ ಸೊನ್ನೆನೇ. TVK ವಿಜಯ ಪತಾಕೆ, DMK ಅಂತ DMK ಸೋತೋಗ್ಬಿಡ್ತು ಈ ಸಲ. ಈಗ AIADMK ಇಂದ ಅನೇಕ ಶಾಸಕರು ಅಲ್ಲಲ್ಲಿ ಗೆದ್ದಿದ್ರಲ್ಲ, ಎಲ್ಲ TVK ವಿಜಯ ಪಕ್ಷವನ್ನು ಸೇರ್ಕೊಂಡಿದ್ದಾರೆ. 108 ಸ್ಥಾನಗಳನ್ನು ಪಡೆದಂಥ ವಿಜಯ ಪಕ್ಷ ಇವತ್ತು ಅವರಿವರ ಬೆಂಬಲದೊಂದಿಗೆ ಒಂದು ಗಟ್ಟಿಯಾದ ಸರ್ಕಾರವನ್ನು ರಚನೆ ಮಾಡಿ ಕೂತಿದೆ. ಅಲ್ಲಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ಅಣ್ಣಾಮಲೈ BJPಗೆ ರಾಜೀನಾಮೆ ಕೊಟ್ಟರು. ಅವ್ರಿಗೆ ಗೊತ್ತಾಗೋಯ್ತು ಇಲ್ಲಿ BJPಯನ್ನು ಹಿಡ್ಕೊಂಡು ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ. ಅಣ್ಣಾಮಲೈ ಅವರ ಸಂಘಟನೆ, ಶಕ್ತಿ, ಹೋರಾಟ ಅದು ಯಾವುದನ್ನು ಕೂಡ ಧಿಕ್ಕರಿಸೋಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ BJPಲಿದ್ದು ಈ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಸಾಯೋವರೆಗೂ ಅಲ್ಲಿ ಅಧಿಕಾರಕ್ಕೆ ಬರಲ್ಲ ಅನ್ನುವಂಥ ಕ್ಲಾರಿಟಿಗೆ ಇಮಿಡಿಯೇಟಾಗಿ ಬಂದಿದ್ದಾರೆ. ಹಾಗಾಗಿ ಅವರೊಂದು ಹೊಸ ಪಕ್ಷ ಕಟ್ಬೋದಾ? ರಜನಿಕಾಂತ್ ಜೊತೆ ಸೇರಿಕೊಂಡು ಅವರೊಂದು ಹೊಸ ಪಕ್ಷ ಕಟ್ತಾರೆ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. Awesome Aesthetic Clinic, your transformation partner. ರಾಜಾಜಿನಗರ್, ಬೆಂಗಳೂರು. ಅಲ್ಲಿ ದ್ರಾವಿಡ ಮೂವ್ಮೆಂಟಿನ ವಿರುದ್ಧ ಈಜ್ತೀನಿ, ಸಮುದ್ರಕ್ಕೆ ವಿರುದ್ಧವಾಗಿ ಈಜ್ತೀನಿ ಅಂದರೆ ವರ್ಕೌಟ್ ಆಗಲ್ಲ ಅನ್ನುವಂಥ ಸೆನ್ಸು ಇಮಿಡಿಯೇಟಾಗಿ ಅವ್ರಿಗೆ ಬಂದಿರೋದ್ರಿಂದ ಅವ್ರು ಏನು ಮಾಡ್ತಿದ್ದಾರೆ? ಈಗ ದ್ರಾವಿಡ ಮೂವ್ಮೆಂಟಿಗೆ ಪೂರಕವಾಗಿ ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿ
ಅಲ್ಲಿ ವಿ ದ ಲೀಡರ್ ಅಂತ ಹೇಳಿಬಿಟ್ಟು ಒಂದಿಷ್ಟು ಯುವ ಶಕ್ತಿಗಳನ್ನು ಆಕರ್ಷಿಸಿ witheleader.org ಅಂತ ಹೇಳಿಬಿಟ್ಟು ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ಸುಮಾರು ಈಗಾಗಲೇ ಅವ್ರು ಈ ಮೂವ್ಮೆಂಟ್ ಶುರು ಮಾಡಿದ್ರಲ್ಲ, ಮೇ 3-4 ದಿನದಲ್ಲೇ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಸದಸ್ಯರು ನೋಂದಣಿ ಆಗಿದ್ದಾರೆ. ಏನೊಂದು ಪ್ರಯತ್ನ ಪಡ್ತಿದ್ದಾರೆ. ಅಲ್ಲಿ ವಿಜಯ್ ಕೈಯಿಂದನೇ ಮೊದಲ ಚುನಾವಣೆಯಲ್ಲಿ ಸರ್ಕಾರವನ್ನು ರಚಿಸುವ ಸಾಧ್ಯತೆ ನೋಡಿದ ಮೇಲೆ ನಾನು ಯಾಕೆ ಮಾಡಬಾರ್ದು, ನನ್ನದೇ ಆದಂಥ ಶಕ್ತಿಗಳನ್ನು ಇಟ್ಕೊಂಡು ನನ್ನದೇ ಆದಂಥ ಒಂದಿಷ್ಟು ವಿಚಾರಗಳನ್ನು ಇಟ್ಕೊಂಡು ಅಂತ ಅಣ್ಣಾಮಲೈ ಮುಂದುವರೆದಿದ್ದಾರೆ. ಕಳೆದ 18 ತಿಂಗಳಿಂದ ನಾನು BJPಯವನೋ ತಮಿಳಿಗನೋ ಕನ್ನಡಿಗನೋ ಅನ್ನೋ ಗೊಂದಲ ಇತ್ತು. ಹಾಗಾಗಿ ನಾನು BJPಯಿಂದ ಹೊರಗೆ ಬಂದೆ. ಆದರೆ ಒಬ್ಬ ತಮಿಳಿಗನಾಗಿ ನಾನು ಇಲ್ಲಿ ಪಾಲಿಟಿಕ್ಸ್ ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ಅವ್ರು ಹೇಳಿದ್ದಾರೆ. BJPಯನ್ನು ತಮಿಳುನಾಡಲ್ಲಿ ಅಧಿಕಾರಕ್ಕೆ ತರ್ತೀನಿ ಅಂತ ಹೊರಟಂಥ ಅಣ್ಣಾಮಲೈ ಖುದ್ದು ಅವರೇ 2 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಒಂದು ವಿಧಾನಸಭೆ, ಇನ್ನೊಂದು ಲೋಕಸಭೆ. ಹೀನಾಯವಾಗಿ ಸೋತೋಗ್ತಾರೆ. 2021 ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಅರವಕುರಿಚಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಅವರ ಎದುರಾಳಿಯಾಗಿ DMKಯ ಆರ್ ಇಳಂಗೋ ಅವರು ಸ್ಪರ್ಧೆ ಮಾಡಿರ್ತಾರೆ. ಅಣ್ಣಾಮಲೈ ಅವರು ಸುಮಾರು 24,816 ಮತಗಳ ಅಂತರದಿಂದ ಪರಾಭವಗೊಳ್ಳುತ್ತಾರೆ. ಆರ್ ಇಳಂಗೋ ಅವರು 87,000ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಜಯಗಳಿಸ್ತಾರೆ. ಇನ್ನು 2024 ಲೋಕಸಭೆ ಚುನಾವಣೆ ಕೊಯಮತ್ತೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. DMKಯ ಗಣಪತಿ P. ರಾಜ್ಕುಮಾರ್ ಅವರ ವಿರುದ್ಧ ಸ್ಪರ್ಧೆಗಳಿರ್ತಾರೆ. DMK ಅಭ್ಯರ್ಥಿ ಗಣಪತಿ P. ರಾಜ್ಕುಮಾರ್ ಅವರು ಸುಮಾರು 1,18,069 ಮತಗಳ ಅಂತರದಿಂದ ಅಣ್ಣಾಮಲೈ ಅವರನ್ನು ಸೋಲಿಸ್ತಾರೆ. ಅಣ್ಣಾಮಲೈ 4,50,000 ಮತಗಳನ್ನು ಪಡ್ಕೊಂಡ್ರೆ ಗಣಪತಿ P. ರಾಜ್ಕುಮಾರ್ 5,68,000 ಮತಗಳನ್ನು ಪಡ್ಕೋತಾರೆ. ಅಣ್ಣಾಮಲೈ ಅವರ ತಮಿಳುನಾಡು ರಾಜಕೀಯ ಜೀವನ ಹೀಗೆ ಶುರುವಾಯಿತು, ಹೀಗೆ ಮುಗ್ದೋಯ್ತು. ಈಗ ಹೊಸ ಅಧ್ಯಾಯ ಬರೆಯೋದಕ್ಕೆ ಹೊಸ ಆಲೋಚನೆಗಳ ಜೊತೆಗೆ ಹೊಸ ವಿಚಾರಗಳ ಜೊತೆಗೆ ಮುಂದಾಗಿದ್ದಾರೆ. ಸಮುದ್ರಕ್ಕೆ ವಿರುದ್ಧವಾಗಿ ಈಜ್ತೀನಿ ಅನ್ನೋ ಪ್ರಯತ್ನವನ್ನು ಪಟ್ಟರು. ಆದರೆ ಸೌತ್ ಇಂಡಿಯಾದಲ್ಲಿ, ಅದರಲ್ಲೂ ತಮಿಳುನಾಡಲ್ಲಿ ದ್ರಾವಿಡ ಪರಂಪರೆ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾಗ ಅಲ್ಲಿ ನಾನು ಏನೋ ಮಾಡ್ತೀನಿ BJPಯನ್ನು ಕೋಮುವಾದವನ್ನು ಇಟ್ಕೊಂಡು ಅಂತ ಹೊರಟರು. ಅದು ವರ್ಕೌಟ್ ಆಗಲಿಲ್ಲ. ಆಮೇಲೆ ಈಗ ವಿ ದ ಲೀಡರ್ ಅಂತ ಹೇಳ್ಬಿಟ್ಟು ಯೂತ್ಸ್ಗಳನ್ನು ಆಕರ್ಷಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇನೇ ಪ್ರಯತ್ನವನ್ನು ಮಾಡಿದ್ರು ಕೂಡ ಅದಾಗಲೇ TVK ವಿಜಯ್ ಇದೇ ಯೂತ್ಸ್ಗಳನ್ನು ಅಂದರೆ ಜನ್ಸಿಗಳನ್ನು ಬಳಸ್ಕೊಂಡು ಅಲ್ಲಿ ಏನು ಸಾಧನೆ ಮಾಡಿದ್ರು ಅನ್ನೋದು ಇವತ್ತಿಗೂ ಜ್ವಲಂತ ದರ್ಶನ, ತಾಜಾ ದೃಷ್ಟಾಂತ ಕಣ್ಣು ಮುಂದೆ ಕಡ್ದಂಗಿದೆ. ಇಂಥ ಅವಧಿಯಲ್ಲಿ ಅಣ್ಣಾಮಲೈ ವಿಜಯ್ ಥರ ಒಂದು ನೇಮು ಫೇಮು ಇರುವ ವ್ಯಕ್ತಿಯಲ್ಲ, ಬಟ್ ಸ್ವಲ್ಪ ಹೋರಾಟಗಾರ. ಅದು ಯಾವ ರೀತಿಯಲ್ಲಿ ತನ್ನ ಹೊಸ ಕನಸನ್ನು ಸಾಕಾರಗೊಳಿಸ್ಕೊತಾರೋ ಕಾದು ನೋಡೋಣ. ಅಣ್ಣಾಮಲೈ ಕೋಮುವಾದ ರಾಜಕೀಯದಿಂದ ಹೊರಗೆ ಬಂದು ಒಂದು ಒಳ್ಳೆಯ ರೀತಿಯ ರಾಜಕಾರಣವನ್ನು ಮಾಡ್ತೀನಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡ್ತೀನಿ, ಆ ಮೂಲಕ ತಮಿಳುನಾಡಲ್ಲಿ ಒಂದು ಹೊಸ ಪಕ್ಷವನ್ನು ಕಟ್ಟಿ ಸರ್ವೆ ಆಗ್ತೀನಿ ಅಂತ ಹೊರಟ್ರೆ ಕಾದು ನೋಡೋಣ. ಒಳ್ಳೇದು ಮಾಡಿದ್ರೆ ಜೊತೆಗೆ ಇರ್ತೀವೋ ಇಲ್ವೋ ಶುಭ ಹಾರೈಸೋಣ. ಕೋಪವಾದದಿಂದ ಮುಕ್ತಿ ಹೊಂದಿದ್ರ ಅಥವಾ ತಾವು ಹೊಸ ಕನಸಿನ ಮೂಲಕ ರಾಜಕಾರಣದಲ್ಲಿ ಸರ್ವೈವ್ ಆಗಿ ಹಿಂಬಾಗಿಲಿನ ಮೂಲಕ BJPಯನ್ನು ಪ್ರವೇಶಿಸಿ ಆ ಥರದ ಏನಾದರೂ ಒಂದು ತಂತ್ರಗಳು ನಡೀತಾ ಇರ್ಬೋದಾ? ಚರ್ಚೆ ಹಿಂಗೆ ಹೋದರೆ ಆಗಲ್ಲಪ್ಪ. ಸ್ಟ್ರೈಟಾಗಿ ಕೈ ಹಾಕಿದ್ರೆ ವರ್ಕೌಟ್ ಆಗಲ್ಲ. ಹಿಂಬಾಗಿಲಿನ ಮೂಲಕ ಹೇಗಾದರೂ ಮಾಡಿ ಅಲ್ಲಿ BJPಯನ್ನು ಸ್ಥಾಪಿಸುವ ಪ್ರಯತ್ನ ಇರಬಹುದಾ? ಕಾದು ನೋಡೋಣ. ಸದ್ಯಕ್ಕಂತೂ ಅಣ್ಣಾಮಲೈ ಅಲ್ಲಿಲ್ಲ. ನಮಸ್ಕಾರ.